ಸರ್ ಪವರ್ ಶೇರಿಂಗ್ ವಿಚಾರ ಒಂದು ಚರ್ಚೆ ನಡೀತಾ ಇತ್ತಲ್ಲ ಸರ್. ಈಗ ಅಕಸ್ಮಾತ್ ಅದು ನನಗೆ ಕೊಟ್ಟು ಮಾತಿನಂತೆ ನನಗೆ ಬದಲಾವಣೆ ಆಗಬೇಕು ಅನ್ನೋ ಪಟ್ಟನೆ DCM DK ಶಿವಕುಮಾರ್ ಹಿಡಿದಿರುವಂಥದ್ದು. DK ಶಿವಕುಮಾರ್ ಎಂದೂ ಹೇಳಿಲ್ಲ. ಅವರು ನನ್ನ ಮಾತು ಕೊಟ್ಟಿದ್ದಾರಂತ DK ಶಿವಕುಮಾರ್ ಎಂದು ಅವ್ರು ಯಾವತ್ತೂ ಹೇಳಿಲ್ಲ. ನನ್ನ ಮಾತು ನಿನ್ನೆ ಏನು ಅಂದಿದ್ದಾರೆ, ಇಲ್ಲ ಯಾರು DK ಶಿವಕುಮಾರ್ ಅವ್ರು ಎಲ್ಲೂ ಹೇಳಿಲ್ಲ. ಅದು ಆ ಥರ ಏನೂ ಒಪ್ಪಂದ ಆಗಲಿಲ್ಲ. ಈಗ DK ಶಿವಕುಮಾರ್ ಹಂಗೆ ಇದ್ದಿದ್ರೆ ನಿನ್ನೆ ಏನಕ್ಕಂತ ಇದ್ರು, ಸಿದ್ದರಾಮಯ್ಯ ಹೇಳ್ತಾರೆ ನಿಜ, ಅವರೇ 5 ವರ್ಷ ಆಗಿ ಮುಖ್ಯಮಂತ್ರಿ ಇರ್ತಾರೆ, ಅವರೇ ನಮ್ಮ ನಾಯಕರು, ಅವ್ರ ನೆತ್ತದಲ್ಲೇ ನಾವು 28 ಚುನಾವಣೆಗೆ ಹೋಗ್ತೀವಿ ಅಂತ ನಿನ್ನೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎಲ್ಲಿದೆ ಗೊಂದಲ? ಇದು ಗೊಂದಲ ನನ್ನ ಅನ್ಸಿಗೆ ಎಲ್ಲ ಒಂದು ಕಡೆ ಮಾಧ್ಯಮದವರು BJP ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇಲ್ಲ BJP ಅವ್ರು ಹೇಳ್ತಾರೆ, ಮಾಧ್ಯಮದವ್ರು ಸೃಷ್ಟಿ ಮಾಡ್ತಾರೆ, ಸುದ್ದಿ ಮಾಡ್ತಾ ಇದ್ದಾರೆ. ಇಲ್ಲ ಲಾಭ ಇಲ್ಲ. ನಾನು ಹೇಳ್ತಾ ಇರೋದು ಈಗ ನಾನೇನು ಹೇಳೋದಿಷ್ಟೇ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವೆಲ್ಲ ಗೆರೆ ದಾಟಲ್ಲ. ಎಲ್ಲ ಒಂದು ಕಡೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಇದ್ದಾರೆ, ಅವ್ರ ಅಭಿಮಾನಿಗಳೂ ಮುಖ್ಯಮಂತ್ರಿ ಆಗಬೇಕಂತಾರೆ. ನಾನು ಭಾಳ ಸತಿ ಹೇಳಿದ್ದೀನಿ, ನಾನು 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಆಗಬೇಕಂತ ನಾನು ಭಾವಿಸ್ತೀನಿ. ನಾನು 100% ಸಿದ್ದರಾಮಯ್ಯ ಆದಮೇಲೆ ಅವರೇ ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ನಾನು ಭಾವಿಸ್ತೀನಿ. ಈ ಪಾರ್ಟಿ ಹೈಕಮಾಂಡ್ ಒಂದು ವೇಳೆ DK ಶಿವಕುಮಾರ್ಗೆ ಅವಕಾಶ ಕೊಡ್ತೀವಿ ಅಂತ ಸರ್, ನಾನು ಹೇಳ್ತಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಗೆರೆ ಹಾಕಿದ್ದು ಯಾರೂ ನದಾಟಲ್ಲ. 139 ಜನ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ, 139 ಜನ ಶಿವಕುಮಾರ್ ಜೊತೆ ಇದ್ದಾರೆ. 139 ನಾವು ಹೈಕಮಾಂಡ್ ಏನು ಹೇಳ್ತೀವಿ ಅದೇ ಕೇಳೋದು. ನಾಳೆ ರಾಹುಲ್ ಗಾಂಧಿ ಅವರು, ಜಮೀರ್ ಅಹಮದ್ ಖಾನ್ ಅವರೇ, ಈಗ ಅಧಿಕಾರ ಬದಲಾವಣೆ ಆಗ್ತಿದೆ, ನೀವೆಲ್ಲ ಮುಂದೆ ನಿಂತು DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು, ಬದಲಾವಣೆ ಆಗುತ್ತದೆ ನೀವು ಒಪ್ತೀರಿ? ನಾವು ಹೇಳಿಲ್ಲ, ಹೈಕಮಾಂಡ್ ಹಾಕಿದ ಗೆರೆ ನಾವು ದಾಟಲ್ಲ. ಹೈಕಮಾಂಡ್ ಹಾಕಿದ ಗೆರೆ ನಾವು ಯಾರೂ ದಾಟಲ್ರಿ. 139 ಜನ MLAಗಳು ಯಾರೂ ದಾಟಲ್ಲ. ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಚರ್ಚೆ ಆಗ್ತಿದೆ ಸರ್, ಏನು ಹೇಳ್ತೀರಾ ಸರ್? ಅದಕ್ಕೆ ಚರ್ಚೆ ನಡೀತಾ ಇದೆ, ತಮಗೆ ಅದೇ ಹೇಳಿದ್ದೆಲ್ಲ. ಅದಕ್ಕೋಸ್ಕರ MLAಗಳು ಎಲ್ಲ ದಿಲ್ಲಿಗೆ ಹೋಗ್ತಾ ಇರೋದು. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ. ಕ್ಯಾಬಿನೆಟ್ ರಿಷಫಲ್ ಆಗಬೇಕಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 4 ತಿಂಗಳ ಹಿಂದೆಯೇ ಹೈಕಮಾಂಡ್ ಅವ್ರು ರಿಷಫಲ್ ಮಾಡಿ ಅಂತ ಕೇಳ್ಕೊಂಡಿದ್ರು. ನಾನೇ ಬೇಡ, ಇದು 2.5 ವರ್ಷ ಕಳೀಲಿ, 2.5 ವರ್ಷ ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಕೇಳಿದ್ದಾರೆ, ಹೈಕಮಾಂಡ್ ಯಾವಾಗ ಹೇಳ್ತಾರೆ ಅವಾಗ ಮಾಡ್ತಾರೆ. ಕ್ಯಾಬಿನೆಟ್ ರಿಷಫಲ್ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ, ರಿಷಫಲ್ ಅನುಮತಿ ಕೊಡಲ್ಲ ಅಂತಂದರೆ ಆಲ್ಟರ್ನೇಟಿವ್ ಅಂತಾನೆ ಸರ್. ಆ ಥರ ನೀವು ಸೃಷ್ಟಿ ಮಾಡ್ಕೊಂಡಿರಿ ಬಾಸ್. ಆ ಥರ ಏನೇನು ಇಲ್ಲ. 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಸರ್, ಈಗ ಕ್ಯಾಬಿನೆಟ್ ರಿಷಫಲ್ ವಿಚಾರದಲ್ಲಿ ಅಲ್ಪಸಂಖ್ಯಾತ ಕೋಟಾದಲ್ಲಿ ಇವರು ತನ್ವೀರ್ ಸೇಠ್ ಅವರು ಸಚಿವ ಸಂಪುಟ ಸೇರಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಇವರು ಹ್ಯಾರಿಸ್ ಅವರು ಸೇರ್ತಾರೆ, ಏನು ಹೇಳ್ತೀನಿ? ಈಗ ಹ್ಯಾರಿಸ್ ಅವರಿದ್ದಾರೆ, ತನ್ವೀರ್ ಸೇಠ್ ಅವರಿದ್ದಾರೆ, ಸಲೀಂ ಅಹಮದು ಕೇಳ್ತವ್ರೆ, ರಿಜ್ವಾನು ಕೇಳ್ತವ್ರೆ. ಕೇಳೋದಲ್ಲಿ ತಪ್ಪೇನಿದೆ? ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ. ಎಲ್ಲರಿಗೂ ಪಾಪ ಕೇಳ್ತವ್ರೆ, ಆಸೆ ಪಡ್ತವ್ರೆ, ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ. ಅಲ್ಲ, ಒಂದು ವೇಳೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತಂದರೆ ಉಳಿದವ್ರನ್ನ ಖಾಲಿ ಮಾಡಿಸ್ಬೇಕಾಗತ್ತೆ, ಅಥವಾ ಇರೋದನ್ನ ಹೆಚ್ಚುವರಿ ಪೋಸ್ಟ್. ನಾನು ಅದಕ್ಕಿಂತ ಮುಂಚೆನೂ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ನಮ್ಮ ಪಕ್ಷ ಏನು ನಿರ್ಧಾರ ತಗೊತಾರೆ ಅದಕ್ಕೆ ನಾನು ಬದ್ಧ. ಈಗ ನನ್ನ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ನಾನು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಪಕ್ಷ ಇಲ್ಲಪ್ಪ, ನಿನ್ನ ಪಕ್ಷದ ಕೆಲಸ ಮಾಡೋದು ಅದಕ್ಕೆ ನಾನು ಸಿದ್ಧ. ನಿನ್ನ ಪಕ್ಷದ ಕೆಲಸ ಮಾಡಪ್ಪ ಅಂದ್ರೆ ಅದಕ್ಕೂ ನಾನು ಸಿದ್ಧ. DCM ಮಾಡಬೇಕು ಅಂತೇಳಿ ಚರ್ಚೆ ಅಲ್ಪಸಂಖ್ಯಾತ ಕೋಟದಿಂದ ಜಮೀರ್. ಈಗ ನೋಡಿ ಸರ್, ಏನು ಮಾಡಬೇಕಾದ್ರೂ ಹೈಕಮಾಂಡ್ ಮಾಡಬೇಕಾಗಿರೋದು. ನಾವು ಯಾರು ಏನು ಪಿಟಿಂಗ್ ಅಂತ ಮಾತಾಡೋಂಗಿಲ್ಲ. ನಾವು ಈಗ BJP ಥರ ಇಲ್ಲ ನಮ್ಮ ಪಕ್ಷ. ನಮ್ಮ ಹೈಕಮಾಂಡ್ ಅವತ್ತಿಂದ ಸ್ಟ್ರಾಂಗ್, ಇವತ್ತು ಸ್ಟ್ರಾಂಗ್. BJP ಹೇಳ್ತಾರೆ ನಾವು JDS ಸೀಟ್ ಬರ್ತೀವಿ ಅಂತ ಹೇಳ್ತಾರೆ. ಯಾವಾಗ? 28ಕ್ಕೆ. ಯಾವಾಗ? 28ಕ್ಕೆ. ಎಲ್ಲ ರಾತ್ರಿ ಕನಸು ನೋಡ್ರಿ, ಹಗಲು ಕನಸು ನೋಡ್ತಾವ್ರೆ. ಎಲ್ಲ ರಾತ್ರಿ ನೋಡ್ತಾರೆ ಕನಸು, ಇವ್ರು ಹಗಲು ಕನಸು ನೋಡ್ತಾವ್ರೆ. ಯಾವ ಥರ ಅಂತ 3-4 ಗುಂಪಾಗಿದೆ ಅಲ್ಲಿ. ಆ ಗುಂಪು ಸರಿಪಡಿಸ್ಕೊಳಕ್ಕೆ ಹೇಳಿ ಮೊದಲೇ. ಆ ಗುಂಪು ಸರಿಪಡಿಸ್ಕೊಳಕ್ಕೆ ಹೇಳಿ ಸರ್ ಮೊದಲೇ. ನಮ್ಮಲ್ಲಿ ನಾವು ಒಂದೇ ಟೀಮ್, ಹೈಕಮಾಂಡ್ ಟೀಮ್. ನಾವೆಲ್ಲ ಕಾಂಗ್ರೆಸ್ ಪಕ್ಷದ MLAಗಳು ಎಲ್ಲ ಹೈಕಮಾಂಡ್ ಟೀಮ್. ನಾವು ಸರ್ 6 ತಿಂಗಳಲ್ಲಿ ಯಾರು ಊಹಿಸಲಾಗದ ಅಂತ ಬದಲಾವಣೆ ಆಗಲಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಕುಮಾರಸ್ವಾಮಿ ಅವರು ಅದು ನೋಡಿ ಆವತ್ತಿಂದ ನೋಡ್ತಾ ಇರ್ಬೋದು ನೀವು. ಕುಮಾರಸ್ವಾಮಿಗೆ ಯಾವತ್ತನ ಒಂದು ಸರ್ಕಾರಕ್ಕೆ ಇದು 5 ವರ್ಷ ನಡೀತದೆ ಅಂತ ಹೇಳಿದಾರಾ? ಈಗ ಹೋಗ್ತದೆ, ಆಗೋಗ್ತದೆ, ಈಗ ಹೋಗ್ತದೆ, ಆಗೋಗ್ತದೆ ಅಂದರೆ ನನಗೆಲ್ಲ ನೋಡಿ ಒಂದು ಸಂತೋಷ, ಖುಷಿ ಅನ್ನತ್ತಂತು. ಮೊನ್ನೆ ಏನೋ ಮಾಧ್ಯಮದಲ್ಲಿ ಅವರು ಏನೋ 25ನೇ ವರ್ಷ ಇದ್ದಿತ್ತಿಲ್ಲ ಸಮ್ಮಾನ, ಆ ಟೈಮಲ್ಲಿ ಏನಂದ್ರು ಕುಮಾರಸ್ವಾಮಿ, ಸರ್ಕಾರ ಹೋಗ್ತದೆ ಅಂತ ಹೇಳಲ್ಲ, ಈ 5 ವರ್ಷ ಸರ್ಕಾರ ಇರ್ತದೆ, ಬದಲಾವಣೆ ಏನಾಗಲ್ಲ ಅಂತ ಅವ್ರು ಹೇಳಿದಾರಲ್ಲ. ಕುಮಾರಸ್ವಾಮಿ ಹೇಳಿದ್ದಾರೆ, ನಮ್ಮಲ್ಲಿ ಏನೇನೂ ಆಗಲ್ಲ ಬಾಸ್. ಎಸ್ ಬಾಸ್.
ಥ್ಯಾಂಕ್ ಯು. ಥ್ಯಾಂಕ್ ಯು.